ಎಲ್ಲ ರೈತರಿಗೂ ನಮಸ್ಕಾರಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಮನೆಯವರು ಮೊದಲು 4 ಎತ್ತಿರೋದ್ರಿಂದ ದೊಡ್ಡ ಬೇಸನ್ ಇಟ್ಕೊಂಡಿದ್ರು ತಿಂಡಿ ಮಾಡೋಕ್ಕೆ. ಇವಾಗ 2 ಎತ್ಕೊಳ್ಳಿರೋದ್ರಿಂದ ಸ್ವಲ್ಪ ಚಿಕ್ಕದು ತೊಗೊಳೋಣ ಅಂದ್ಬಿಟ್ಟು ಅವರೇ ಹತ್ತಿ ತೊಗೊತಿದ್ದಾರೆ. ಸ್ವಲ್ಪ ಜಾರುತ್ತೆ ಚೇರು, ನಾನೇ ಹತ್ತೀನಿ ಅಂದ್ಬಿಟ್ಟು ತೊಗೊಂಡ್ರು. ಇವಾಗ ಚಳಿ ಇರೋದ್ರಿಂದ ತಿಂಡಿ ಸ್ವಲ್ಪ ತಣ್ಣಗಾಗಿರುತ್ತೆ. ಪಾಪ ಎತ್ಕೊಳ್ಗೂ ಸ್ವಲ್ಪ ಬಿಸಿ ಇರಲಿ ಅಂದ್ಬಿಟ್ಟು ಬೆಚ್ಚಗೆ ಮಾಡಿ ಇಡ್ತಿದ್ದಾರೆ. ಸ್ವಲ್ಪ ಬೆಚ್ಚಗೆ ಮಾಡ್ತೀವಿ, ಜಾಸ್ತಿ ಬಿಸಿ ಮಾಡಲ್ಲ. ಆಮೇಲೆ ತಿಂಡಿ ಇದು ಏನೇನು ಹಾಕಿದ್ದೀವಿ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಹೇಳ್ತಿದ್ದೀನಿ. ಎಲ್ಲ ಒಂದು 10 ಥರ ಕಾಳುಗಳ್ನ ಹಾಕಿ ಅದನ್ನು ನುಚ್ಚೊಡಿಸಿ ಮಿಷಿನಲ್ಲಿ, ಆಮೇಲೆ ಚಕ್ಕೆ ಬೂಸ ಮತ್ತು ರವೆ ಬೂಸ ಅರ್ಧ ಬಟ್ಲು ನಾವು ಅಳತೆಗೆ ಇಟ್ಕೊಂಡಿದ್ದೀವಿ. ಆ ಬಟ್ಲನ್ನ ಹಾಕಿ ಮಿಕ್ಸ್ ಮಾಡಿ ಇಡ್ತಿದ್ದಾರೆ. ಅವ್ರಿಗೆ ಬೆಳಗ್ಗೆ ಏನು ಟ್ಯಾಕ್ಟ್ರಿ ಕೆಲಸ ಇದ್ದರೂ ನಾನು ಸಂಜೆ ಹೊತ್ತು ಸ್ವಲ್ಪ ಇಡ್ತೀನಿ. ಬೆಳಗ್ಗೆ ಹೊತ್ತು ಅವರೆಲ್ಲ ನಾವು ಹೋಗಬೇಕು ಅರ್ಜೆಂಟು ಅಂದರೆ ನನಗೆ ಹೇಳ್ಬಿಟ್ಟು ಹೋಗ್ತಾರೆ, ಇಲ್ಲಾಂದ್ರೆ ಅವರೇ ಇಡ್ತಾರೆ. ಅವರೆಲ್ಲೇ ಕೆಲಸಕ್ಕೆ ಹೋದರೂ ಸ್ವಲ್ಪ ಎತ್ಗಳನ್ನೆಲ್ಲ ನೋಡಿನೇ ಹೋಗೋದು. ನಾನು ಹುಡುಗರಿಗೆ ಟಿಫನ್ ಮಾಡೋದ್ರಿಂದ ನಾನು ಸ್ವಲ್ಪ ಲೇಟ್ ಆಗುತ್ತೆ, ಹಂಗಾಗಿ ಅವ್ರು ತಿಂಡಿ ಇಕ್ಬಿಟ್ಟು ಹೋಗ್ತಾರೆ. ಅವರು ನಿನ್ನೆ ರಾತ್ರಿ ಮಾಡಿದ್ದು ಇವಾಗ ಇಡ್ತಾರೆ ಬಿಸಿ ಮಾಡಿ. ಆಮೇಲೆ ತಿರ್ಗಾ ಮಾಡ್ತಿದ್ದಾರೆ ತಿಂಡಿ. ಫಸ್ಟು ಬೆಲ್ಲ ಹಾಕಿ, ಆಮೇಲೆ ನಾವು ಕಾಳುಗಳ್ನೆಲ್ಲ ಒಂದು 5-7-8 ಥರ ಕಾಳುಗಳ್ನ ಮಿಷಿನ್ಗೆ ಓಡಿಸಿ ಇದು ನುಚ್ಚಾಕ್ಸಿ ತೊಗೊಬಂದಿರ್ತೀವಿ. ಅದನ್ನು ನೀರು ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲ ಹಾಕಿ ಅದಕ್ಕೆ ಕಾಳುಗಳು ಹಾಕ್ಸಿದ್ವಲ್ಲ ಅದನ್ನು ಬಿಟ್ಟು ತಿಂಡಿ ಮಾಡ್ತಾರೆ. ಆಮೇಲೆ ನಮ್ಮ ಅತ್ತೆ ತಿರುಪತಿಗೆ ಹೋಗಿದ್ರು, ಲಡ್ಡು ತಂದಿಟ್ಟಿದ್ದಾರೆ. ಅಯ್ಯಪ್ಪ ಸ್ವಾಮಿಯರೆಲ್ಲ ಬಂದಿದ್ರಂತೆ. ಜನ ಜಾಸ್ತಿ. ನಂಗೆ ಮಗ ಹೇಳ್ತಿದ್ರು ರಜೆ ದಿನ ಹೋಗೋರೆ, ಅದು ಅಯ್ಯಪ್ಪ ತಿಂಡಿನೆಲ್ಲ ದೇವ್ರ ಮನೆಗೆ ಇಕ್ಕಿ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಪ್ರಸಾದ ತಿಂದೋ. ಆಮೇಲೆ ಅಮ್ಮ ಮನೆ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ಹೋದೋ. ಎಲ್ಲೈತ ಅಜ್ಜಿ, ಏನು ಮಾಡ್ತಿದ್ಯಮ್ಮ? ಆಯ್ತಾ ಊಟ? ಓದ್ತೀನಿ. ಬಂದಿದ್ರಿ ಸೈನ್ ಹಾಕ್ಬೇಕಿತ್ತು ಸಂಘದ್ದು. ಏನು ಸಂಘ ಅಂತ ಮಾಡಿದ್ದೀರಾ? ಅದಕ್ಕೆ ಬಂದಿದ್ದೆ. ಇವತ್ತು ಹಾಕಿದ್ರ? ಯಾವತ್ತಿನ ನಾನು ಬಂದಿರಲಿಲ್ಲ. ಊಟ ಮಾಡಿ ನಡೀರಿ. ಊಟ ಪಾಪ ದಿವ್ಯ ಆಮೇಲೆ ತೋಟದ ಹತ್ರ ಹೋದೋ. ನಾನು ಬಂದು 3 ತಿಂಗಳಾಗಿತ್ತು. ಅವಾಗ ಆಗಲೇ ಸೊಸಿ ಉಣಿದ್ರು. ಇವಾಗ ಆಗಲೇ ಸೊಸಿ ಆಗ್ಲಕಾಯಿ ಸಿಕ್ತಿದ್ದಾವೆ. ಆಮೇಲೆ ಚೆಂಡು ಹೂವಿನ ಸೊಸಿ ಉಣಿದ್ದಾರೆ. ಆಗ್ಲಕಾಯಿ ಸೊಸಿ ಮಧ್ಯ, ಎರಡಕ್ಕೂ ಮಧ್ಯ ಎಲ್ಲ ಮೊಗ್ಗಾಗಿದೆ, ಚೆನ್ನಾಗಿ ಬಂದಿದೆ. ಅಪ್ಪರ ತೋಟ ಎಲ್ಲ ಚೆನ್ನಾಗಾಗಲಿ, ಚೆನ್ನಾಗಿ ಬೆಳೆ ಸಿಗಲಿ, ರೇಟ್ ಸಿಗಲಿ ಅಂತ ಕೇಳ್ಕೊತೀನಿ. ನೋಡ್ತಿರ್ಬೋದು, ಯಾರು ಲೇಬರ್ಸ್ ನಿಕ್ಕೊಳಲ್ಲ, ಕಳೆ ಕೀಳಕ್ಕೆ ಮಾತ್ರ ಇಕ್ಕೊತಾರೆ. ಇವರೇ ಕೀಳೋದು ಮತ್ತು ಬೇರೆ ಔಷಧಿ ಹೊಡೆಯೋದೆಲ್ಲ ಇವರೇ ಮಾಡ್ತಾರೆ. ನನ್ನ ಮಗ, ದೊಡ್ಡ ಮಗ ಇಲ್ಲೇ ಇದ್ದ. ನೋಡ್ತಿರ್ಬೋದು, ಆಗ್ಲಕಾಯಿ ಚೆನ್ನಾಗಿ ಬಂದಿದೆ. ಯಾರ್ಯಾರಿಗೆಲ್ಲ ಆಗ್ಲಕಾಯಿ ಇಷ್ಟ? ನಾನು ತಿಂತೀನಿ, ಸ್ವಲ್ಪ ಜಾಸ್ತಿ ತಿನ್ನಲ್ಲ. ಈ KG 42 ರೂಪಾಯಿ ಇದೆ ಅಂತ ಅಪ್ಪ ಹೇಳ್ತಿತ್ತು. ಯಾರು ಹೆಂಗೆ ಕಾಸು ಇಸ್ಕೊಂಡಿದ್ದು? ಅಪ್ಪ ಏನೇನು ಬೆಳೆ ಇಕ್ಕಿದ್ದೀರಾ? ಚೆಂಡಿನ ಗಿಡ, ಆಗಲ ಗಿಡ. ಆಗ್ಲಿಕಾಯಿ ಇವಾಗ ಹೆಂಗೈತೆ ರೇಟು? KG ಲೆಕ್ಕನಾ? KG ಲೆಕ್ಕ. 40 ರೂಪಾಯಿ KG. ಹೌದಾ? ಪರವಾಗಿಲ್ಲಪ್ಪ, ರೇಟ್ ಪರವಾಗಿಲ್ಲ. ಇವಾಗ ಏನೋ ಮಾಡ್ತಿದ್ರೆ ಔಷಧಿ ಬಿಡ್ತಾ ಇದ್ದೀರಾ? ಔಷಧಿ ಬಿಡ್ಕೆ. ಹೌದಾ? ಔಷಧಿ ಯಾವ ಔಷಧಿ? ಯಾವುದೋ ನನಗೆ ಗೊತ್ತಿಲ್ಲ. ಮಣಿ ಗೊತ್ತು. ಅಪ್ಪ ಚೆಂಡುವಿನ ಸಸಿ ಎಷ್ಟು ದಿನ ಆಯಿತು ಉಣಿ? ಚೆಂಡುವಿನ ಸಸಿ ಉಣಿ ಎಷ್ಟು ದಿನ ಆಯಿತು? ಒಂದು ತಿಂಗಳಾಯಿತು. ಆಗಲೇ ಇದು ಬಂದೈತಲ್ಲ, ಮಗ್ಗಾಗೈತೆ, ಹೂವು ಆಗೈತೆ. ರೇಟ್ ಅದ ಅದು ಗೊತ್ತಿಲ್ಲ. ಊಟ ಆಯಿತು. ಹೆಂಗೈತೆ ರೈತರದು ಬೆಲೆ? ಮನೆ ರೈತರು ದಿನಾಚರಣೆ ದಿವಸ ಮಾತಾಡ್ಸೋಕ್ಕಾಗಿಲ್ಲ. ಏನು ಹೇಳ್ತೀಯಪ್ಪ ರೈತರ ಬಗ್ಗೆ? ಏನು ಕಷ್ಟ ರೈತರಿಗೆ. ಒಂದು ಬೆಳೆಗೆ ಬರ್ತದೆ, ಬೆಳೆಗೆ ಬರಲ್ಲ. ಸರಿಗೆ ನ್ಯಾಯವಾಗಿ ಔಷಧಿ ಕೊಡಲ್ಲ. ಯಾವ್ಯಾವ ಲೋಕಲ್ ಕೊಟ್ಬಿಡ್ತಾರೆ, ಕಾಸು ಇಸ್ಕೊಂತಾರೆ. ರೈತರು ಅದೇ ರೈತರ ಪರವಾಗಿ ಯಾರೂ ಇಲ್ಲ, ಆದರೆ ಮೋಸ ಮಾಡ್ತಾರೆ. ಎಲ್ಲ
ಸರ್ಕಾರ ಎಲ್ಲ ರೈತರಿಗೆ ಮಾಡಲ್ಲ, ಹ್ಞೂ ಕಂಪ್ನಿಗಳಿಗೆ ಮಾಡೋದು. ಹಾಂ ಲೋಕಲ್ ಔಷಧಿ ಹಾಕೋದು, ಹಾಂ ನಮಗೆ ಕಂಟ್ರೋಲ್ ಆಗಲ್ಲ ರೋಗ. ಹಾಂ ಬೆಳೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆ ಬರಲ್ಲ. ಗೌರ್ಮೆಂಟ್ ಕೆಲಸದವ್ರಿಗಾದ್ರೆ ಈ ಅವ್ರಿಗಂದ್ರೆ ತಿಂಗಳು ಬಂದರೆ ಬರ್ತೈತೆ, ಬರ್ತದೆ. ನಮಗೆ ಕಾಯಬೇಕು. ಬಂದರೆ ಬಂತು, ಬರ್ದಿದ್ರಿಲ್ಲ. ಇಲ್ಲ ಆಮೇಲೆ ಫಿಲಮ್ ಆ್ಯಕ್ಟ್ರಸ್ಗಳಿಗೆ ಅವ್ರಿಗೂ ಅಷ್ಟೇ ಎಷ್ಟು ಅವ್ರಿಗೆ ಕ್ರಿಕೆಟ್ ಅವ್ರಿಗೆ ಅವ್ರಿಗೆಲ್ಲ ಸರ್ಕಾರ ಬೆಂಬಲ ಕೊಡ್ತಾರೆ, ಹಣ ಕೊಡ್ತಾರೆ. ಆದರೆ ರೈತರಿಗೆ ಏನ್ರಿಗೂ ಕೊಡಲ್ಲ, ಏನ್ರಿಗೂ ಕೊಡಲ್ಲ. ತಿನ್ನೋವಾಗ ಮಾತ್ರ ಅನ್ನ ಬೇಕು ಅಷ್ಟೇ. ರೈತರು ಬೆಳೆದ್ರಲ್ವಾ ಎಲ್ಲ ತಿನ್ನೋದು. ಹಾಂ ಹೆಂಗೆ ಬರ್ತೈತಿಲ್ಲ ಅಂದರೆ ಮಣ್ಣು ತಿನ್ಬೇಕು ಅಷ್ಟೇ ಅವರು. ಹೌದು. ನೀನೇನು ಹೇಳ್ತೀಯಾ? ಅವನು ಅಪ್ಪನ್ನ ಮಾತಾಡ್ಸ್ಕೊಂಡು ಆಮೇಲೆ ಅಮ್ಮನ ಮಾತಾಡ್ಸೋಣ ಅಂದ್ಬಿಟ್ಟು ನನ್ನ ತಂಗಿದ್ದೀರನ್ನ ಮಾತಾಡ್ಸೋಣ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಆತದ? ಪಾಪ ಅದು ಊಟ ಮಾಡಿಲ್ಲ ಏನಿಲ್ಲ ದಿವ್ಯಾ. ನಾಳೆ ಬರ್ತೀನಿ ಬಿಡ್ರಿ, ಬೆಳಗ್ಗೆ ತಿರ್ಗಾ. ಊನ ಮನು ಮನು ಏನು ಮಾಡ್ತಿದ್ದಿ? ತಮ್ಮ ಏನು ಮಾಡ್ತಾವ್ ನೋಡೋಣ ಬರ್ರಿ. ಮೊಬೈಲ್ ನೋಡ್ತಾವನಿ. ಇಲ್ಲ ಹಸ್ಗಳು? ಹಾಂ ಹಸ್ಗಳಿಲ್ಲ? ಹಾಂ ಯಾಕಪ್ಪಿ ಒಳಗೆ ಕಟ್ಟಕ್ಕಲ್ಲ, ಬಿಸಿಲು ಬಂದಾಗದೆ. ಊಟ ಮಾಡ್ದೇನೋ? ಹಾಂ ಊಟ ಮಾಡ್ದ? ಇಲ್ಲಿ ಬಂದಿದ್ಯಾ, ನೀನಿರ್ಬೇಕು ನಂಗೆ ಊಟ. ಲಾವಣ್ಯ ಲಾವಣ್ಯ ಬಾಪಿ. ದಿನ ಇಳಿಯಲ್ಲ, ಅಂಗಡಿಗೆ ಹೋಗ್ಬಿಡ್ತೀರಾ ಅಂತ ಭಯ ಅಷ್ಟೇ ನನಗೆ. ಅಮ್ಮ ರಾಗಿ ಅದ್ರಲ್ಲಿ 4 ಮೂಟೆ ಇಟ್ಕೊಂಡು 9 ಮೂಟೆ ಆದಂಗೆ ಆಗಬೇಕು. 5 ಮೂಟೆ ಮಾರ್ಗಂಡಿ 4 ಮೂಟೆ ಆಗಿ ಎಲ್ಲಿ ನಾವು ರಾಗಿ ಬೆಲೆ ಎಲ್ಲಿ ಬೆಳೆದಿದ್ದೀವಿ? ಕೇಳಿದೆ ಮನುನ, ಕಾಸೆ ಕೊಡ್ತೀನಿ ಕೊಡೋ ಅಂತ. ಆಯ್ತು ನೋಡಂತ. ನಾನು ಯಾವುದು ಮರೆಯಲ್ಲ. ಅಲ್ಲ ಬೇಕಾದ್ರೆ 1 ಮೂಟೆ ಇಷ್ಟ. ಹಂಗಿದ್ರು ಹಿಂಗಿದ್ರು ಹೆಂಗೋ ಇದೇನಕ್ಕ ಗಾಯ? ಅದೇ ಪಿ ಹೊಡೆದಿರೋದು ಚೆಲ್ಲಿಗೆ. ಈ ಅಜ್ಜಿ ಮನೆಗೆ ಬಂದರೆ ಮೊಮ್ಮಕ್ಳದ್ದು ಇದೆ, ಕಾಸು ಹುಡುಕ್ತಾವನೆ. ಚಿನ್ನಿ ಪ್ಲೇಸ್ ಕೇಳ್ಕೊಂಬಗೋ. ಅಲ್ಲಿಲ್ಲ, ಅಲ್ಲಿ ಯಾರು ಇಟ್ಕೊಂಡು ಬಿಡು, ಫ್ರಿಜ್ ಮೇಲೆ ಇಲ್ಲ ಬಿಡು. ಯಾರು ಫ್ರಿಜ್ ಮೇಲೆಲ್ಲ ಇಟ್ಕೊಂಡು ಕುತ್ಕೊಂತಾರೆ ಕಾಣಿಸೋದು. ಇಲ್ಲ ಕಣೋ, ಇವ್ ನನಗೆ ಕೆಲಸ ಕೊಡ್ತಾನೋ. ರಜಾ ಅಲ್ಲ ಊರಿಗೆ ಬರ್ತಕ್ಕ ರಜಾ ಅಂತ
ಬುಧವಾರ ತನಕ. ಯಾರು ಹೇಳಿದ್ದು? ಸೋಮವಾರ ಸೋಮವಾರ ಒಂದಿನ ಹೋಗ್ಬೇಕಂತ ಆಮೇಲೆ ರಜಾ ಅಂತೆ ಮತ್ತೆ. ಈಗ ಮಂಗಳವಾರ ಟ್ರಿಪ್ ಹೋಗ್ತಾನಲ್ಲ, ಹೌದೇನೋ. ಇಲ್ಲೇ ಇರ್ಸ್ಕೊಂಬಿಡ ಅವನ್ನ. ಅವ್ನು ಇದ್ದಿದ್ರೆ ಯಾರು ಇಡ್ಸ್ಕೊಳಲ್ಲ ಅಂದ್ರೆ ಅದಕ್ಕೆ ಹೇಳ್ದೆ ಕೃತಿಗೆ, ಅವನೇನ್ ಕಚ್ಕೊಂಡ್ ತಿಂತೀವ, ನಾವೆಲ್ಲ ಸಸ್ಯಾಹಾರಿಯಾಗಿ ಕರ್ಕೊಂಬರ ಅಂತ ಅಂತಿದ್ದೆ ಅವ್ನಿಗೆ ಕೃತಿಗೆ. ಧನುರ್ಮಾಸ ಮಾಡ್ತಿದೀವಲ್ಲ ಅದಕ್ಕೆ ಸಸ್ಯಾಹಾರಿಯಾಗಿ ನೀ ಕರ್ಕೊಂಬರ ಅಂತ ಹೇಳ್ತಾ ಇದ್ದೆ. ಧನುರ್ಮಾಸ 5 ಗಂಟೆಗೆ ಇದ್ದು. ನಾನ್ ವೆಜ್ ಬರ್ತೀನಲ್ಲ ಈಗ 5 ಗಂಟೆಲ್ಲ 4 ಗಂಟೆಗೆ ಎದ್ದೊಳ್ತೀನಿ. ಎಲ್ಲ ಎಲ್ಲಿ ಮಾಡೋದು ಹೇಳು? ಇಲ್ಲಿ ಕಟ್ಟೆ ಹತ್ರ, ಅಶೋಕ್ ಕಟ್ಟೆ ಅಲ್ಲಿ ಊರೊಳಗೆ. ಒಳ್ಳೇದು. ಸಿಗ್ತೇನೋ ಅಮೌಂಟು? ಅವನು ಇಲ್ಲ ಸಿಗ್ತಾ? ಪುಣ್ಯವಂತ ಅವನು. ಏನಪ್ಪ ನೀವು ಓದಿದ್ಮೇಲೆ ನಾನು ಓದಿದ್ದೀನ ಸ್ಕೂಲು? ನಾನ್ ದೊಡ್ಡವಳ ನೀನ್ ದೊಡ್ಡವನ? ಅಲ್ಲಿ ನೋಡಮ್ಮ ಏನ್ ಹೇಳ್ತಾನೆ. ಏನ್ ತಗೊಂಬಂದ್ರು? ಹತ್ರಿ ಕೊಡೆ. ಹಂಗಾರೆ ಮಳೆ ಬಂದ್ರೆ ಬಿಸಿಲಾದ್ರೆ ಇದನ್ನ ಇಟ್ಕೊಳ್ರಿ. ತೋರ್ಸ್ರಿ ಸಚಿ, ತೋರ್ಸ. ಎಷ್ಟು ಒಂದೊಂದು? ಏಯ್ ಖುಷಿ ತೋರ್ಸ. ಖುಷಿ ತೋರ್ಸು. ಡೋರ್ ಹಾಕು. ಎಷ್ಟು ಒಂದೊಂದು? ಅಪ್ಪವ್ವ ಅಲ್ಲಿ. ಏಯ್ ಅಮ್ಮ ಊಟ ಮಾಡಿ ಬಾ. ಸಂತು ಊಟ. ತಲೆಯಲ್ಲೂ ಮಣ್ಣೋಡು. ಎಲ್ಲಿಗೆ ಪಯಣ? ಹೌದಾ? ಅಲ್ಲ ಯಾವ ಊರಿಗೆ ಪಯಣ ಅಂತ ಕೇಳಿದ್ದು.